ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡಕ. ಜುಲೈ 20, 2026 ಮೊನ್ನೆ ಸೋಮವಾರ. ಆ ದಿನವನ್ನು ಈ ದೇಶದ ಯುವ ಸಮೂಹ ಎಂದೂ ಮರೆಯಲ್ಲ. ಆ ದಿನ ದೇಶದ ರಾಜಧಾನಿ ದೆಹಲಿಯ ರಸ್ತೆಗಳಲ್ಲಿ ಈ ದೇಶದ ಯುವ ಸಮೂಹದ ಮೇಲೆ ದೌರ್ಜನ್ಯ ನಡೆಯಿತು. ಅನ್ಯಾಯವನ್ನು ಪ್ರಶ್ನಿಸಿದ ವಿದ್ಯಾರ್ಥಿಗಳಿಗೆ, ಯುವಕ ಯುವತಿಯರಿಗೆ ನ್ಯಾಯ ಕೇಳಿ ಬೀದಿಗಿಳಿದ ಜೆನ್ಜಿ ಪೀಳಿಗೆಗೆ ಈ ದೇಶದ ಫ್ಯಾಸಿಸ್ಟ್ ಪ್ರಭುತ್ವ ಲಾಠಿಯಲ್ಲಿ ಹೊಡೆಯಿತು. ಈ ದುಷ್ಟ ಪ್ರಭುತ್ವದ ಕಾಲಾಳುಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ರು, ಮಹಿಳೆಯರ ಮೇಲೆ ಕೈ ಮಾಡಿದ್ರು, ಅಪ್ರಾಪ್ತರ ಮೇಲೂ ದೌರ್ಜನ್ಯ ನಡೆಯಿತು. ಅದರ ಮರುದಿನ ದೇಶದ ವಿಪಕ್ಷ ನಾಯಕನನ್ನೇ ರಸ್ತೆಯಲ್ಲಿ ಎಳೆದುಕೊಂಡು ಹೋಗಲಾಯಿತು. ಅವರ ಮುಖದಲ್ಲಿ ರಕ್ತ ಬರುವಂತೆ ದೌರ್ಜನ್ಯ ನಡೆಸಲಾಯಿತು. ಎಲ್ಲ ಘಟನೆಗಳನ್ನು, ಆ ದೃಶ್ಯಗಳನ್ನು, ವಿದ್ಯಾರ್ಥಿಗಳ ಆ ನೋವನ್ನು, ಅವರ ಆಕ್ರೋಶವನ್ನು, ಆ ಮಹಿಳೆಯರು ಮಕ್ಕಳ ಕಣ್ಣೀರನ್ನು ಈ ದೇಶ ಎಂದಿಗೂ ಮರೆಯೋದಿಲ್ಲ. ಇದು ಯುವಕರ ದೇಶ, ಯುವ ಸಮೂಹ ತುಂಬಿಕೊಂಡಿರುವ ದೇಶ. ಒಂದು ದಿನ ಆ ನೋವು, ಆ ಆಕ್ರೋಶ, ಆ ಆಕ್ರಂದನ ಯುವ ಸಮೂಹದ ರಟ್ಟೆಗೆ ಬರುತ್ತೆ. ಅವತ್ತು ಈ ದುಷ್ಟ ಪ್ರಭುತ್ವಕ್ಕೆ ಈ ದೇಶದ ಯುವಕರು ಸರಿಯಾದ ಪಾಠವನ್ನೇ ಕಲಿಸಲಿದ್ದಾರೆ. ನಿಮ್ಮನ್ನ ಅಧಿಕಾರದ ಪೀಠದಲ್ಲಿ ಕೂರಿಸಿರುವ ಆ ಯುವ ಸಮೂಹಕ್ಕೆ ನಿಮ್ಮನ್ನ ಅಧಿಕಾರದ ಪೀಠದಿಂದ ಕೆಳಗಿಳಿಸಲು ಕೂಡ ಗೊತ್ತಿದೆ. ಅದು ಚುನಾವಣೆಯ ಮೂಲಕವೂ ಗೊತ್ತಿದೆ. ಬೇರೆ ರೂಪದಲ್ಲಿ ಆ ಪರಿವರ್ತನೆ ತರೋಕೆ ಯುವ ಸಮೂಹಕ್ಕೆ ಗೊತ್ತಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಗಳನ್ನ ನೀವು ನಿರ್ಲಕ್ಷಿಸಿದ್ರೆ ಆ ಪ್ರತಿಭಟನೆ ಯಾವಾಗಲೂ ಶಾಂತಿಯುತವಾಗಿರುವುದಿಲ್ಲ ಅನ್ನೋದನ್ನ ದೆಹಲಿಯ ದೊರೆಗಳು ಎಷ್ಟು ಬೇಗ ಅರ್ಥ ಮಾಡಿಕೊಳ್ತಾರೋ ಅಷ್ಟು ಅವರಿಗೆ ಒಳ್ಳೆಯದು. ಈ ಫ್ಯಾಸಿಸ್ಟ್ ಪ್ರಭುತ್ವ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿ ಯುವ ಸಮೂಹವನ್ನು ದಮನಿಸಲು ಪ್ರಯತ್ನಿಸಿರ್ಬೋದು. ನೀವು ಬ್ಯಾರಿಕೇಡ್ಗಳನ್ನು, ಲಾಠಿ ಬಂದೂಕುಗಳನ್ನು, ಜಲಫಿರಂಗಿ ಅಶ್ರುವಾಯುಗಳನ್ನು ಪ್ರಯೋಗಿಸಿರ್ಬೋದು. ಲೋಕಸಭೆಯಲ್ಲಿ ಚರ್ಚೆಗೆ ಅವಕಾಶ ನಿರಾಕರಿಸಿರ್ಬೋದು. ಈ ದೇಶದ ನ್ಯಾಯಾಲಯಕ್ಕೂ ಯುವ ಸಮೂಹದ ನೋವು ಆಲಿಸಲು ಸಮಯ ಇಲ್ಲದಿರಬಹುದು. ನಿಮ್ಮ ಗೋಧಿ ಮೀಡಿಯಾಗಳು ನೆರೇಟಿವ್ಗಳನ್ನು ಕಟ್ಟುತ್ತಾ ಇರಬಹುದು. ಇದು ನಿಮ್ಮ ವಿನಾಶ ಕಾಲದ ವಿಪರೀತ ಬುದ್ಧಿ ಅಂತ ಮರಿಬೇಡಿ. ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇದೆ. ಆ ಕಾಲ, ಆ ದಿನ, ಆ ಸಮಯ ಬಂದಾಗ ನಿಮ್ಮ ಯಾವ ಬ್ಯಾರಿಕೇಡ್ಗಳಿಗೂ ಈ ದೇಶದ ಜನಸಮೂಹವನ್ನ ತಡೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಅಶ್ರುವಾಯುಗಳಿಗೆ ಯುವ ಶಕ್ತಿಯನ್ನ ಓಡಿಸಲು ಸಾಧ್ಯವಾಗಲ್ಲ. ನಿಮ್ಮ ಲಾಠಿಗಳಿಗೆ ಅವರನ್ನ ಚದುರಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮಲ್ಲಿ ಎಷ್ಟು ಬ್ಯಾರಿಕೇಡ್ಗಳಿವೆ, ಎಷ್ಟು ಲಾಠಿಗಳಿವೆ, ಎಷ್ಟು ಬಂದೂಕು ಗುಂಡುಗಳಿವೆ. ಈ ದೇಶದ 140 ಕೋಟಿ ಜನರಲ್ಲಿ 65% ಇರುವ ಯುವ ಸಮೂಹವನ್ನು ತಡೆಯಲು ಆ ನಿಮ್ಮ ಬ್ಯಾರಿಕೇಡ್, ಬಂದೂಕು, ಲಾಠಿಗಳಿಗೆ ಸಾಧ್ಯವಿದೆಯಾ ಮೋದಿಜಿ? ಯುವ ಸಮೂಹವನ್ನ ಕೆಣಕಿ ಅವರ ಮೇಲೆ ದೌರ್ಜನ್ಯ ನಡೆಸಿ ನೆಮ್ಮದಿಯಿಂದ ಆಡಳಿತ ಮಾಡಿದವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ ಹೇಳಿ? 2023ರಲ್ಲಿ ಶ್ರೀಲಂಕಾದಲ್ಲಿ ಏನಾಯಿತು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಯಿತು ಅಂತ ನೀವು ನೋಡಿದ್ದೀರಿ. 2025ರಲ್ಲಿ ನೇಪಾಳದಲ್ಲಿ ನಡೆದಿದ್ದು ಇನ್ನೂ ನಿಮ್ಮ ಕಣ್ಣ ಮುಂದೆ ಇದೆ. ಭಾರತದ ಇಂದಿನ ಫ್ಯಾಸಿಸ್ಟ್ ಪ್ರಭುತ್ವ ಇದೇ ರೀತಿ ಯುವ ಸಮೂಹದ ಮೇಲೆ ದೌರ್ಜನ್ಯ ನಡೆಸಿದ್ರೆ ನೇಪಾಳದಲ್ಲಾಗಿದ್ದು ಇಲ್ಲೂ ಸಂಭವಿಸಬಹುದು, ಶ್ರೀಲಂಕಾದಲ್ಲಾಗಿದ್ದು ಇಲ್ಲೂ ಮರುಕಳಿಸಬಹುದು, ಬಾಂಗ್ಲಾದೇಶವೂ ಇಲ್ಲಿ ನಡೆಯಬಹುದು. ಅವತ್ತು ಈ ದುಷ್ಟ ಪ್ರಭುತ್ವದ ಆಡಳಿತಶಾಹಿಗಳು ದೇಶವನ್ನೇ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಬರ್ಬೋದು. ಅದಾಗಬಾರ್ದು ಅಂದ್ರೆ ದೆಹಲಿಯ ದೊರೆಗಳು ಕಣ್ಣು ಬಿಡಬೇಕು, ಮನಸ್ಸು ತೆರಿಬೇಕು. ಯುವ ಸಮೂಹದ ಆಕ್ರೋಶವನ್ನು ಅರ್ಥ ಮಾಡಿಕೊಳ್ಬೇಕು. ಆಗಿರೋ ತಪ್ಪಿಗೆ ಹೊಣೆ ಹೊತ್ಕೊಳ್ಬೇಕು. ಅಯೋಗ್ಯ ಮಂತ್ರಿಯನ್ನ ಕೈತ್ತು ಬಿಸಾಡಬೇಕು. ವಿದ್ಯಾರ್ಥಿಗಳಿಗಾಗಿ ಇಷ್ಟು ಮಾಡೋಕೆ ಆಗದಿದ್ರೆ ನೀವು ಯಾವ ಪುರುಷಾರ್ಥಕ್ಕಾಗಿ ಅಧಿಕಾರದಲ್ಲಿರಬೇಕು? ನೀವು ಭಾವಿಸಿರ್ಬೋದು ನಾವೇ ಇಲ್ಲಿ ಪರ್ಮನೆಂಟ್ ಅಧಿಕಾರ ನಡೆಸೋದು ಅಂತ. ನಮಗೆ ಚುನಾವಣೆ ನಡೆಸೋಕೆ ಗೊತ್ತಿದೆ, ಗೆಲ್ಲೋದು ಗೊತ್ತಿದೆ ಅನ್ನೋ ದಾರ್ಷ್ಟ್ಯ ನಿಮ್ಮಲ್ಲಿ ಇರ್ಬೋದು. ಆದರೆ ಅಧಿಕಾರದ ಮದದಲ್ಲಿ ನೀವು ದಪ್ಪ ಚರ್ಮ ಬೆಳೆಸ್ಕೊಂಡು ಜನರ ಧ್ವನಿಗೆ ನೀವು ಕಿವಿಗೊಡದಿದ್ರೆ ನಿಮ್ಮ ಪತನವು ಸಂಭವಿಸುತ್ತೆ. ನೀವು ಮೊನ್ನೆ ದೆಹಲಿಯಲ್ಲಿ ನೋಡಿದ್ದು ಸ್ಯಾಂಪಲ್ ಅಷ್ಟೇ. ನಿಮ್ಮ ದರ್ಪ, ದೌರ್ಜನ್ಯ, ಅಸಡ್ಡೆ ಇದೇ ರೀತಿ ಮುಂದುವರೆದ್ರೆ ನಿಮಗೂ ಹೆಚ್ಚು ಉಳಿಗಾಲವಿಲ್ಲ. ನಿಮ್ಮ ದೌರ್ಜನ್ಯದ ವಿರುದ್ಧ ಯುವ ಸಮೂಹ ಸೆಟೆದು ನಿಲ್ಲೋಕೆ ಮುಂದಾಗಿದೆ. ಯುವ ಶಕ್ತಿಗೆ ಇಡೀ ದೇಶದಾದ್ಯಂತ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇಡೀ ದೇಶದಲ್ಲಿ ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರಿಂದ ನೀವು ಬಚಾವಾಗಬೇಕಾದ್ರೆ ನಿಮ್ಮ ಅಹಂಕಾರವನ್ನು ಬಿಟ್ಟು ಬಿಡಬೇಕು. ಯುವ ಸಮೂಹದ ಮಾತನ್ನ ಆಲಿಸಬೇಕು. ಹೊಣೆಗಾರಿಕೆಯನ್ನು ತೋರಿಸಬೇಕು.
ಕಳೆದ ಹಲವು ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಜೆನ್ಜಿ ಪೀಳಿಗೆ ತಮಗಾದ ಅನ್ಯಾಯಕ್ಕೆ ನ್ಯಾಯವನ್ನ ಕೇಳ್ತಾ ಇದೆ. ಪರೀಕ್ಷಾ ಅಕ್ರಮಕ್ಕೆ ಜವಾಬ್ದಾರಿ ಹೊರಬೇಕು ಅಂತ ಕೇಳಿಕೊಳ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಅಲ್ಲೊಬ್ರು ಪುಣ್ಯಾತ್ಮ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ರು. ಆದ್ರೆ ಇದ್ಯಾವುದನ್ನು ಮೋದಿ ಸರ್ಕಾರ ಕ್ಯಾರಿ ಮಾಡ್ತಾ ಇಲ್ಲ. ಅದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ನಡೆದುಕೊಂಡ್ರು. ಸರ್ಕಾರದ ಒಬ್ಬ ಪ್ರತಿನಿಧಿಯು ಯುವ ಸಮೂಹದ ಬಳಿಗೆ ಬರಲಿಲ್ಲ. ನಿಮ್ಮ ನೋವೇನು ಅಂತ ಕೇಳಿಲ್ಲ. ನಿಮ್ಮ ಆಕ್ರೋಶಕ್ಕೆ ಕಾರಣಗಳೇನು ಅಂತ ವಿಚಾರಿಸಿಲ್ಲ. ನಿಮ್ಮ ಮನವಿ ಏನಿದೆ ಅಂತ ಕೇಳಿ ಪಡ್ಕೊಂಡಿಲ್ಲ. ನಮ್ಮ ಬಳಿಗೆ ಸರ್ಕಾರದ ಪ್ರತಿನಿಧಿಗಳು ಬರದಿದ್ರೆ ನಾವೇ ಅವರ ಬಳಿಗೆ ಹೋಗ್ತೇವೆ ಅಂತ ಪ್ರತಿಭಟನಾಕಾರರು ತೀರ್ಮಾನ ಮಾಡಿದ್ರು. ಕೊನೆಗೆ ಅವರು ಸಂಸತ್ ಭವನಕ್ಕೆ ಮೆರವಣಿಗೆ ಹೊರಟರು. ಆಗ ಮೋದಿ ಸರ್ಕಾರ ಆ ಯುವ ಸಮೂಹದ ಮೇಲೆ ನಡೆಸಿದ ದೌರ್ಜನ್ಯ ಇದೆಯಲ್ಲ, ಅಂತಃಕರಣ ಇರುವ ಯಾವ ಸರ್ಕಾರವೂ ಆ ರೀತಿ ನಡೆದುಕೊಳ್ಳುವುದಿಲ್ಲ. ಅಮಿತ್ ಶಾ ಅವರ ದೆಹಲಿ ಪೊಲೀಸರು ಗೂಂಡಾಗಳನ್ನೇ ಮೀರಿಸುವ ರೀತಿಯಲ್ಲಿ ಯುವ ಸಮೂಹದ ಮೇಲೆ ದೌರ್ಜನ್ಯ ನಡೆಸಿದ್ರು. ಹಿಂದೆ ಇದ್ದ ದೆಹಲಿ ಪೊಲೀಸ್ ಕಮಿಷನರ್ ಅವರನ್ನ ವರ್ಗಾವಣೆ ಮಾಡಿ ಆ ಜಾಗಕ್ಕೆ ಹೊಸ ಕಮಿಷನರ್ ಅನ್ನ ತಂದ ಬೆನ್ನಲ್ಲೇ ಈ ಬೆಳವಣಿಗೆಗಳೆಲ್ಲ ನಡೆದಿದೆ. ಹಾಗಾಗಿ ಇದರ ಹಿಂದೆ ಪ್ರಭುತ್ವದ ಷಡ್ಯಂತ್ರ ಇರುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೆಣ್ಮಕ್ಕಳ ಮೇಲೆ ಕೈ ಮಾಡುವವರು ನಿಮ್ಮ ಪೊಲೀಸರೇನ್ರಿ ಮಿಸ್ಟರ್ ಅಮಿತ್ ಶಾಜಿ? ವಿದ್ಯಾರ್ಥಿಗಳ ಮೇಲೆ ಲಾಠಿಯಲ್ಲಿ ಹೊಡೆಯುವವರು ಮನುಷ್ಯರೇನ್ರಿ? ಲಾಠಿ ಚಾರ್ಜ್ ಮಾಡುವಾಗ ಯಾರಾದ್ರೂ ತಲೆಗೆ ಮುಖಕ್ಕೆ ಲಾಠಿಯಲ್ಲಿ ಹೊಡಿತಾನ್ರೇನ್ರಿ? ದೆಹಲಿಯಲ್ಲಿ ನಡೆದಿರೋದು ಸಾಮಾನ್ಯ ಲಾಠಿ ಚಾರ್ಜ್ ಅಂತ ಹೇಳೋಕ್ಕಾಗಲ್ಲ. ಅದು ಫ್ಯಾಸಿಸ್ಟರಿಂದ ಸ್ಪೆಷಲ್ ಟ್ರೈನಿಂಗ್ ಪಡೆದಿರುವವರು ಮಾಡಿರುವ ದೌರ್ಜನ್ಯದ ತರ ಆಯ್ತು. ಅಲ್ಲಿ ಪೊಲೀಸರು ಮತ್ತು ಅರೆಸೇನಾ ಪಡೆಗಳಷ್ಟೇ ಲಾಠಿ ಬೀಸಿದ್ದಲ್ಲ, ಸಿವಿಲ್ ಡ್ರೆಸ್ ನಲ್ಲಿದ್ದ ಕೆಲವರು ಮುಖಾಮೂತಿ ನೋಡದೆ ಲಾಠಿಯಲ್ಲಿ ಹೊಡಿತಾ ಇದ್ರು. ಅವರು ಪೊಲೀಸರ ತರ ಇರಲಿಲ್ಲ, ಗೂಂಡಾಗಳ ತರನೇ ಕಂಡು ಬರ್ತಾ ಇದ್ರು. ಈ ಗೂಂಡಾ ಪ್ರಭುತ್ವ ವಿದ್ಯಾರ್ಥಿಗಳ ಮೇಲೆ ಗೂಂಡಾಗಳನ್ನ ಬಳಸಿದೆ ಅನ್ನೋ ಅನುಮಾನ ಬರ್ತಾ ಇದೆ. ದೆಹಲಿಯಲ್ಲಿ ಏನು ಇವರು ಮೃಗಗಳ ರೀತಿ ವರ್ತಿಸಿದ್ದಾರೋ ಅದನ್ನ ಒಪ್ಪಿಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ. ಕೆಲ ಗೋಧಿ ಮೀಡಿಯಾಗಳು, ಬಲಪಂಥೀಯ ಗುಂಪುಗಳು ಏನೇ ಸಮರ್ಥನೆ ಮಾಡಿದ್ರು ಯುವಕ ಯುವತಿಯರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಸ್ವೀಕಾರಾರ್ಹವಲ್ಲ. ಸಂವೇದನೆ ಇರುವ ಯಾರು ಕೂಡ ಅದನ್ನ ಸಮರ್ಥನೆ ಮಾಡಲ್ಲ. ಎಲ್ಲರ ಮನೆಯಲ್ಲೂ ಮಕ್ಕಳಿದ್ದಾರೆ, ಯುವಕ ಯುವತಿಯರಿದ್ದಾರೆ. ಹೆಂಡತಿ ಮಕ್ಕಳಿದ್ದವರಿಗೆ ಆ ಮಕ್ಕಳ ನೋವು ಅರ್ಥ ಆಗತ್ತೆ. ಶಿಕ್ಷಣ ಪಡೆದವರಿಗೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಮಹತ್ವವನ್ನು ಗೊತ್ತಿರುತ್ತೆ. ಆದರೆ ಈ ದೇಶದ ದುರಾದೃಷ್ಟ ಅಂದ್ರೆ ಇಂದು ದೇಶವನ್ನಾಳುವವರಿಗೆ ಅದರ ಮಹತ್ವ ಗೊತ್ತಿಲ್ಲ. ಅವರಿಗೆ ಕುಟುಂಬ ಅಂದ್ರೇನು, ಹೆಂಡತಿ ಮಕ್ಕಳೆಂದ್ರೇನು ಅಂತ ಗೊತ್ತಿಲ್ಲ. ನಿಜ ಹೇಳಬೇಕಂದ್ರೆ ಇಂದು ಅಜ್ಞಾನಿಗಳು ಈ ದೇಶವನ್ನಾಳ್ತಾ ಇದ್ದಾರೆ. ಆ ಅಜ್ಞಾನಿಗಳು ದೇಶದ ಎಲ್ಲರನ್ನೂ ಅಜ್ಞಾನಿಗಳನ್ನಾಗಿ ಮಾಡಲು ಹೊರಟಂತಿದೆ. ದೇಶವನ್ನಾಳುವ ನಾವೇ ಅಜ್ಞಾನಿಗಳಾಗಿರುವಾಗ ದೇಶದ ಜನರೆಲ್ಲರೂ ಅಜ್ಞಾನಿಗಳಾಗಿರಬೇಕು ಅಂತ ಅವರು ಬಯಸಿದ್ದಾರೋ ಏನೋ. ಆ ಅಜ್ಞಾನಿಗಳು ಪೇಪರ್ ಲೀಕ್ ಆಗ್ತಾ ಇದ್ರು ಕಣ್ಮುಚ್ಚಿದ್ದಾರೆ. ಜನಜೀವನ ದುಸ್ತರ ಆಗ್ತಾ ಇದ್ರು, ಅವರಿಗೆ ಟೆನ್ಷನ್ ಇಲ್ಲ. ಇಲ್ಲಿ ನಡೆಯುವ ಅಕ್ರಮ ಅನ್ಯಾಯಗಳಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲದಂತೆ ಕೂತಿದ್ದಾರೆ. ಯಾರಾದ್ರೂ ನ್ಯಾಯ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ಅವರನ್ನ ದೇಶದ್ರೋಹಿ ಅಂತ ಬಿಂಬಿಸ್ತಾರೆ. ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರೆ ಲಾಠಿಯಲ್ಲಿ ಹೊಡಿತಾರೆ. ನೀವು ಫಾರಿನ್ಗೆ ಹೋಗಿ ಮೆಲೋಡಿ ತಿನ್ನಿಸ್ತೀರಿ, ಇಲ್ಲಿ ದೇಶದ ಯುವ ಸಮೂಹಕ್ಕೆ ಲಾಠಿ ರುಚಿ ತೋರಿಸ್ತೀರಿ. ನ್ಯಾಯ ಕೇಳ್ತಾ ಇದ್ರೆ ದೌರ್ಜನ್ಯ ಮಾಡ್ತೀರಿ. ಇದನ್ನ ಈ ದೇಶದ ಯುವ ಶಕ್ತಿ ಒಪ್ಪೋದಿಲ್ಲ. ಅವರು ನಿಮ್ಮನ್ನ ಕ್ಷಮಿಸೋದೂ ಇಲ್ಲ. ಪ್ರಜಾಪ್ರಭುತ್ವದ ಹೃದಯವಾಗಿರುವ ದೇಶದ ರಾಜಧಾನಿ ದೆಹಲಿಯಲ್ಲೇ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನ ಮುಂದಿಟ್ಟು ಧ್ವನಿ ಎತ್ತಿದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿರುವುದು ನಿಜಕ್ಕೂ ಆಘಾತಕಾರಿ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳನ್ನ ಸಂವಾದದ ಮೂಲಕ ಪರಿಹರಿಸಬೇಕಾದ ಸರ್ಕಾರ ಮತ್ತು ಆಡಳಿತ ಬಲಪ್ರಯೋಗದ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡ್ರೆ ಅದು ಕೇವಲ ವಿದ್ಯಾರ್ಥಿಗಳ ಮೇಲಿನ ದಾಳಿಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲಿನ ದಾಳಿಯಾಗತ್ತೆ. ವಿದ್ಯಾರ್ಥಿಗಳು ಯಾವುದೇ ದೇಶದ ಭವಿಷ್ಯ. ಅವರ ಧ್ವನಿಯನ್ನ ಕೇಳುವುದು ಸರ್ಕಾರದ ಜವಾಬ್ದಾರಿಯೇ ಹೊರತು ಅದನ್ನ ಲಾಠಿಯಿಂದ ಮೌನಗೊಳಿಸುವುದು ಅಲ್ಲ. ಪ್ರತಿಭಟನೆ ಶಾಂತಿಯುತವಾಗಿದ್ರೆ ಅವರೊಂದಿಗೆ ಸಂವಾದ ನಡೆಸುವುದು ಪ್ರಜಾಪ್ರಭುತ್ವದ ಶಕ್ತಿಯ ಸಂಕೇತ. ದೆಹಲಿಯಲ್ಲಿ ನಡೆದ ಘಟನೆಯ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮತ್ತು ಸಂವೇದನಶೀಲತೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಜಾಪ್ರಭುತ್ವದ ಸಂಸ್ಕೃತಿ ಮತ್ತಷ್ಟು ಬಲವಾಗಬೇಕು. ಒಂದು ಪ್ರಬುದ್ಧ ದೇಶ ಭಿನ್ನಾಭಿಪ್ರಾಯಗಳನ್ನು ಹತ್ತಿಕ್ಕಬಾರದು, ಅವುಗಳನ್ನು ಆಲಿಸಬೇಕು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.